ವೆಜ್ ಫುಡ್ ಮ್ಯಾನಲ್ಗೆ ನಿಮ್ಮೆಲ್ಲರದು ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಉತ್ತರ ಭಾರತದಲ್ಲಿ ಹಬ್ಬದ ದಿನಗಳಂದು ಸಾತ್ವಿಕ್ ಅಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ಇವ್ಯಾವುದನ್ನು ಬಳಸದೆ ಮಾಡುವಂತ ಹೀರೆಕಾಯಿ ಪಲ್ಯ ರೆಸಿಪಿನ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ. ತುಂಬಾನೇ ವಿಭಿನ್ನವಾದ ರೆಸಿಪಿ, ಹಾಗೆ ರುಚಿ ಕೂಡ ತುಂಬಾನೇ ಬೇರೆ ಆಗಿದೆ. ಖಂಡಿತ ಈ ರೆಸಿಪಿ ಟ್ರೈ ಮಾಡಿ ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನಾನಿಲ್ಲಿ 2 ಹೀರೆಕಾಯಿನ ಬಳಸ್ತಾ ಇದ್ದೀನಿ. 2 ಹೀರೆಕಾಯಿನ ಚೆನ್ನಾಗಿ ತೊಳೆದಿಟ್ಕೊಂಡು ಅದ್ರ ಸಿಪ್ಪೆನ ಒಂದು ಪೀಲರ್ ಸಹಾಯದಿಂದ ಈ ರೀತಿ ತೆಗೆದಿಟ್ಕೊಳ್ಳಿ. ಈ ಹೀರೆಕಾಯಿ ರೆಸಿಪಿ ಚಟ್ನಿ ಅಂತೂ ಸೂಪರ್ ಆಗಿರುತ್ತೆ. ಈ ವಿಡಿಯೋನ ಆಲ್ರೆಡಿ ನಾವು ನಮ್ಮ ಚಾನೆಲ್ ಅಲ್ಲಿ ಹಾಕಿದೀವಿ. ಮೇಲ್ ಬರುವಂತ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಈ ವಿಡಿಯೋ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಹೀರೆಕಾಯಿ ಸಿಪ್ಪೆನ ತೆಗೆದಿಟ್ಕೊಂಡಾದ್ಮೇಲೆ ಹೀರೆಕಾಯಿನ ಕತ್ತರಿಸ್ಕೊಳ್ಬೇಕು. ಈ ರೀತಿ ಗಾಲಿ ಆಕಾರದಲ್ಲಿ ಹೀರೆಕಾಯಿಗಳನ್ನ ಕತ್ತರಿಸಿಟ್ಕೊಳ್ಳಿ. ತೀರಾ ಚಿಕ್ಕದಾಗಿ ಹೀರೆಕಾಯಿನೂ ಕತ್ತರಿಸ್ಕೊಳ್ಬಾರ್ದು. ಒಂದು ಹೀರೆಕಾಯಿ ಗಾಲಿಯಲ್ಲಿ ಈ ರೀತಿ ಅರ್ಧ ಮಾಡಿ ಸಾಕು. ಯಾಕೆ ಅಂದ್ರೆ ಹೀರೆಕಾಯಿ ಬೇಯಿಸುವಾಗ ಅದು ಕರಗಿ ಹೋಗುತ್ತೆ. ಹಾಗಾಗಿ ಹೀರೆಕಾಯಿನ ಕತ್ತರಿಸ್ಕೊಂಡಾದ್ಮೇಲೆ ಈಗ ಒಂದು ಪ್ಯಾನ್ ನಲ್ಲಿ 1.5 ದೊಡ್ಡ ಚಮಚದಷ್ಟು ತುಪ್ಪ ಹಾಕೊಳ್ಳಿ. ಹಾಗೆ 2 ದಾಲ್ಚಿನ್ನಿ ಎಲೆಗಳನ್ನ ಹಾಕೊಳ್ಳಿ. ಅರ್ಧ ಚಮಚೆಯಷ್ಟು ಜೀರಿಗೆ, ಒಂದು ಅರ್ಧ ಚಮಚೆಯಷ್ಟು ಇಂಗು, ಹಾಗೆ ಅರಿಶಿನದ ಪುಡಿಯನ್ನ ಹಾಕೊಳ್ಳಿ. ಈಗ ಅವನ್ನೆಲ್ಲ ಚೆನ್ನಾಗಿ ಕೈಯಾಡ್ಕೊಳ್ಳಿ. ಹಾಗೆ ಕತ್ತರಿಸ್ಕೊಂಡಿರುವಂತ ಹೀರೆಕಾಯಿನ ಹಾಕೊಂಡು ಮೊದಲು ಈ ಒಗ್ಗರಣೆಯಲ್ಲಿ ಚೆನ್ನಾಗಿ ಹೀರೆಕಾಯಿಗಳನ್ನ ಬೇಯಿಸ್ಕೊಳ್ಳಿ. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ. ತುಪ್ಪದ ಒಗ್ಗರಣೆಯಲ್ಲಿ ಈ ಪಲ್ಯದ ರುಚಿನೇ ಬೇರೆ. ಹಾಗೂ ತುಪ್ಪ ಇಷ್ಟ ಇಲ್ಲ ಅನ್ನೋರು ಎಣ್ಣೆ ಕೂಡ ಹಾಕೊಳ್ಬಹುದು. ಇದ್ರ ಮೇಲೆ ಒಂದು ಮುಚ್ಚಳನ ಮುಚ್ಚಿಡ್ತಾ ಇದ್ದೀನಿ. ಇಲ್ಲಿ ನಾನು ನೀರು ಹಾಕಿಲ್ಲ, ಹೀರೆಕಾಯಿ ತಾನೇ ನೀರು ಬಿಟ್ಕೊಳ್ಳುತ್ತೆ. ಒಗ್ಗರಣೆಯಲ್ಲಿ ಇದೊಂದು ಸ್ವಲ್ಪ ಹೊತ್ತು ಬೇಯೋವರೆಗೂ ನಾವು ಇದಕ್ಕೆ ಬೇಕಾಗುವಂತ ಒಂದು ಮಸಾಲೆನ ಮಾಡ್ಕೊಳ್ಳೋಣ. ಮಸಾಲೆ ಮಾಡ್ಕೊಳ್ಳೋದಕ್ಕಾಗಿ ನಾನಿಲ್ಲಿ ಮಿಕ್ಸರ್ ಜಾರ್ನಲ್ಲಿ ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿನ ಹಾಕ್ತಾ ಇದ್ದೀನಿ. 5ರಿಂದ 6 ಗೋಡಂಬಿ ಹಾಕೊಳ್ಳಿ. 3 ಚಮಚೆಯಷ್ಟು ಗಸಗಸೆನ ಹಾಕೊಳ್ಳಿ. ಅರ್ಧ ಚಮಚೆಯಷ್ಟು ಜೀರಿಗೆ, ಖಾರಕ್ಕೆ ಬೇಕಾಗುವಷ್ಟು ಹಸಿರು ಮೆಣಸಿನಕಾಯಿನ ಹಾಕೊಂಡು ಸ್ವಲ್ಪನೇ ನೀರು ಹಾಕೊಂಡು ಇದನ್ನ ಚೆನ್ನಾಗಿ ರುಬ್ಬಿ ಪೇಸ್ಟ್ ಮಾಡಿಟ್ಕೊಳ್ಳಿ. ಇಲ್ಲಿ ಹೀರೆಕಾಯಿ ಕೂಡ ತುಂಬಾನೇ ಚೆನ್ನಾಗಿ ನೀರು ಬಿಟ್ಕೊಂಡಿದೆ, ಹಾಗೆ ಬೆಂದಿದೆ ಕೂಡ. ಈಗ ಇದಕ್ಕೆ ರುಬ್ಬಿಟ್ಕೊಂಡಿರುವಂತ ಮಸಾಲೆನ ಹಾಕೊಳ್ಳೋಣ. ಅದೇ ಜಾರ್ನಲ್ಲಿ 1 ಗ್ಲಾಸ್ನಷ್ಟು ನೀರನ್ನ ಹಾಕಿ ಅದನ್ನು ಕೂಡ ಇಲ್ಲಿ ಸೇರಿಸ್ಬಿಡಿ. ಮಸಾಲೆನ ಹಾಕಾದ್ಮೇಲೆ ಇದನ್ನ ಚೆನ್ನಾಗಿ ಕೈಯಾಡ್ಕೊಳ್ಳಿ. ಇನ್ನೊಂದು 2 ನಿಮಿಷ ಇದನ್ನ ಮುಚ್ಚಿಟ್ಟು ಬೇಯಿಸ್ಬಿಟ್ರೆ ಹೀರೆಕಾಯಿ ಪಲ್ಯ ರೆಡಿ. ಉತ್ತರ ಭಾರತದಲ್ಲಿ ವಿಶೇಷವಾಗಿ ಮಾಡೋ ಪಲ್ಯ ಇಷ್ಟೇನೆ. ಇದು ತುಂಬಾ ಚೆನ್ನಾಗಿ ಬರುತ್ತೆ. ಆದ್ರೆ ನಾನು ಇದಕ್ಕೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಒಂದು ಅಡಿಷನ್ನ ಆ್ಯಡ್ ಮಾಡಿದ್ದೀನಿ. ಇದನ್ನ ಇನ್ನಷ್ಟು ರುಚಿಯಾಗಿ ಮಾಡೋದಕ್ಕೆ ನಾನಿಲ್ಲಿ ಒಂದು 2 ಚಮಚದಷ್ಟು ಫ್ರೆಶ್ ಕ್ರೀಮನ್ನು ಹಾಕಿದ್ದೆ, ಅಥವಾ ನೀವು ಕೆನೆನ ಕೂಡ ಸ್ವಲ್ಪ ಕಡಿದು ಬಳಸಬಹುದು. ಅದ್ಭುತವಾಗಿರುವಂಥ ಒಂದು ಥಿಕ್ನೆಸ್ ಬರುತ್ತೆ ಈ ರೆಸಿಪಿಗೆ. ತುಂಬಾನೇ ಚೆನ್ನಾಗಿತ್ತು. ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ. ಈ ರೀತಿಯಾಗಿ ವಿಭಿನ್ನವಾದ ರೆಸಿಪಿಗಳನ್ನ ನಾವು ನಮ್ಮ ಚಾನೆಲ್ ಅಲ್ಲಿ ಮಾಡಿ ತೋರಿಸ್ತಾನೆ ಇರ್ತೀವಿ. ಹಾಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಯಾವುದೇ ಒಂದು ರೆಸಿಪಿ ಬೇಕು ಅಂತ ಇದ್ರೂ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ, ಅದನ್ನು ಕೂಡ ಅಪ್ಲೋಡ್ ಮಾಡೋಣ. ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಮುಂದಿನ ವಿಡಿಯೋಲಿ ಮತ್ತೆ ಪುನಃ ಭೇಟಿಯಾಗೋಣ. ಬಾಯ್.